ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮಂಡೇ ಲಾಗ್ನ ಶೇರ್ ಮಾಡ್ಕೊತಿರೋದು. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಗುಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವೀಡಿಯೋ ಪೂರ್ತಿ ನೋಡಿ, ಮಿಸ್ ಮಾಡಿದ್ರೆ ಸ್ಕಿಪ್ ಮಾಡಿದ್ರೆ ವೀಡಿಯೋ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟ್. ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಸೊ ಎದ್ದ ತಕ್ಷಣ ಫಸ್ಟ್ ಮಾಡಬೇಕಾಗಿರೋಂಥ ಕೆಲಸ ಅಂದರೆ ನಾವು ಮಲಗಿರೋಂಥ ಹಾಸಿಗೆ ಅಂದರೆ ಬೆಡ್ ಕ್ಲೀನ್ ಮಾಡ್ಕೊಬೇಕು. ಸೊ ಬೆಡ್ ಕ್ಲೀನ್ ಮಾಡಿದ್ರೆ ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಒಳ್ಳೆಯದಲ್ಲ. ಹಂಗೆ ಬಿಟ್ಬಿಟ್ರೂ ಕೂಡ ದರಿದ್ರ ಬಂದುಬಿಡುತ್ತೆ. ಸೊ ಅದಕ್ಕೆ ಫಸ್ಟ್ ಕ್ಲೀನಾಗಿ ಬೆಡ್ ಕ್ಲೀನ್ ಮಾಡ್ಕೊಬೇಕು. ಇದು ಯಾವಾಗಲೂ ನಾನು ಮಾಡ್ಕೊತೀನಿ. ಬಟ್ ಏನಂದರೆ ನನ್ನ ಮಗಳು ಎದ್ದೇಳೋದ್ರ ಮೇಲೆ ಡಿಪೆಂಡು. ಎಷ್ಟೊಂದು ಸರಿ 8 ಗಂಟೆ 8:30 ಆಗಿದ್ರು ಮಲಗಿರ್ತಾಳೆ. ಸೊ ಆ ಮಗು ಮಲಗಿದ್ದಾಗ ಅವಾಗೇನು ಮಾಡೋಕ್ಕಾಗಲ್ಲ. ಸೊ ಅವಾಗೇನಾದರೂ ಅವಳನ್ನ ಎತ್ಕೊಂಡ್ರೆ ಆಮೇಲೆ ಮತ್ತೆ ಬೆಡ್ ಕ್ಲೀನ್ ಮಾಡಿ ಮತ್ತೆ ಅವಳನ್ನ ಮಲಗಿಸ್ತೀನಿ. ಆ ಥರ ಮಾಡ್ತೀನಿ. ಸೊ ಈಗ ನೋಡಿ ಬೆಡ್ಡೆಲ್ಲ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡೆ. ಈಗ ಸಾರಿಸಿ ರಂಗೋಲಿ ಕೂಡ ಹಾಕಿದ್ದೀನಿ ಮನೆ ಮುಂದೆ. ಸಿಂಪಲ್ಲಾಗಿರೋ ರಂಗೋಲಿ ಹಾಕಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನನ್ನ ಹಸ್ಬೆಂಡೇ ಬೆಳಗ್ಗೆ ಬೇಗ ಎದ್ದಿದ್ರು, ಬೇಗ ಪೂಜೆ ಮಾಡಿ ರೆಡಿಯಾಗಿದ್ದಾರೆ. ಇವತ್ತು ಆಚೆ ಹೋಗಬೇಕಿತ್ತು, ಬೆಂಗಳೂರಿಗೆ ಹೋಗಬೇಕಿತ್ತು ಅವರು. ಅದಕ್ಕೆ ಬೇಗ ರೆಡಿಯಾಗಿದ್ದಾರೆ. ಸೊ ಮಾರ್ನಿಂಗ್ ಟಿಫನ್ನು ನಾನು ಪುಳಿಯೋಗರೆ ಮಾಡಿದ್ದೆ. ಇದಾದಮೇಲೆ ನಾನು ಟಿಫನ್ ಮಾಡಿ ಆಮೇಲೆ ಪಾಪುಗೂ ತಿನ್ನಿಸಿ ಪಾಪುನ ಸ್ಕೂಲಿಗೆ ಕರ್ಕೊಂಡೋಗಿ ಅವಳನ್ನ ಅಲ್ಲಿ ಬಿಟ್ಟು ನಾನು ಬಂದಮೇಲೆ ಮಾತ್ರೆ ಹಾಕ್ಕೊಳ್ಳೋದು ಮರ್ತೋಗಿದ್ದೆ. ಆಮೇಲೆ ತಕ್ಷಣ ನೆನ್ಪು ಮಾಡ್ಕೊಂಡು ಮಾತ್ರೆ ಹಾಕ್ಕೊಂಡೆ. ಅದೇ ಫೋಲಿಕ್ ಆ್ಯಸಿಡ್, ಸೊ ಅದು ಹಾಕ್ಕೊತಾ ಇದ್ದೀನಿ. ಮತ್ತು ಶುಗರ್ ಟ್ಯಾಬ್ಲೆಟ್ ಒಂದು ಹಾಕ್ಕೊತಿದ್ದೀನಿ. 2 ಟ್ಯಾಬ್ಲೆಟು ಹಾಕ್ಕೊಂಡಿದ್ದ ತಕ್ಷಣ ಒಂಥರ ನನಗೆ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಅನಿಸ್ಬಿಡ್ತು. ಸೊ ನಿದ್ದೆ ಮಾಡಿಬಿಟ್ಟೆ ಫುಲ್ಲು. ಹೇಳಬೇಕಂದ್ರೆ ಒಂದು 2 ಅವರ್ ನಿದ್ದೆ ಮಾಡಿದ್ದೀನಿ. ಅದಾದಮೇಲೆ ಮಧ್ಯಾಹ್ನ ಇನ್ನು ಅಡುಗೆ ಮಾಡಬೇಕಲ್ವ ಅನ್ನೋ ಕಾರಣಕ್ಕೆ ಮಧ್ಯಾಹ್ನ ಅಡುಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಬಿಡಿಸುವಾಗ ನನ್ನ ಉಗುರು ಒಂದು ಸ್ವಲ್ಪ ಎದ್ದೊಳ್ಬಿಡ್ತು. ಉಗುರು ಎಷ್ಟು ನೋವಾಯಿತು ಅಂತಂದರೆ ತುಂಬ ಡೀಪಾಗಿ ಉಗುರು ಬಂದುಬಿಡ್ತು. ಯಪ್ಪ, ಏನು ಹಿಂಗಾಗೋಯ್ತು ಅಂತ ಅಂದ್ಬಿಟ್ಟು ಒಳ್ಳೆ ಬೇಜಾರಾಗುತ್ತೆ ಫ್ರೆಂಡ್ಸ್. ಅದು ಹೊರ್ಗಡೆ ಅಲ್ಲ, ಒಳಗಡೆ ಉಗುರದು ಚಿಗುರು ಬರುತ್ತಲ್ಲ, ಅದು ಏನಾದರೂ ಬಂದ್ಬಿಡ್ತು ಅಂದರೆ ಬಾಧೆ ಆಗುತ್ತೆ. ಸೊ ಇದಾದಮೇಲೆ ನಾನಿವತ್ತು ಮಧ್ಯಾಹ್ನಕ್ಕೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಟೊಮೊಟೊ ಚಟ್ನಿ ಮತ್ತು ಮುದ್ದೆ ಮಾಡ್ಕೊತಾ ಇದ್ದೀನಿ. 2 ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ಸೊ ನಾನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡು ಈಗ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಇಷ್ಟೇ, ಎಣ್ಣೆ, ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ, ಅರಿಶಿನ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡೆ. ಇದಾದಮೇಲೆ ಟೊಮೊಟೊ ಹಾಕ್ಕೊತೀನಿ. ಒಂಚೂರು ಈರುಳ್ಳಿನ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಅದೊಂಚೂರು ಈರುಳ್ಳಿ ಹಾಕ್ಕೊಳ್ಳೋಣ ಅಂತ. ಸೊ ಇದಾದಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿನ ಉದುರಿಸ್ಕೊಂಬಿಡ್ಬೇಕು. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಇನ್ನೂ ನಾನು ಖಾರ ಇಟ್ಟಿಲ್ಲ. ಸೊ ಈ ಟೈಮಲ್ಲಿ ಯಾಕೆ ಖಾರ ಅಂತ, ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಉಪ್ಪು ಖಾರ ಜಾಸ್ತಿ ತಿನ್ನಬಾರ್ದು ಅಲ್ವಾ. ಸೊ ಅದಕ್ಕೆ ಖಾರ ಜಾಸ್ತಿ ಇಟ್ಟಿಲ್ಲ. ಬಟ್ ಇದಕ್ಕೆ ಖಾರ ಇಟ್ಟಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ನಾನು ಈ ಕಡೆ ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ಇದನ್ನು ಸೈಡಿಗೆ ಇಟ್ಬಿಟ್ಟು ಈ ಕಡೆ ಮುದ್ದೆಗೆ ಶಿಫ್ಟ್ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ಈ ಕಡೆ ಇದರಲ್ಲಿ ಬೇಗ ಆಗುತ್ತೆ, ಈ ಕಡೆ ಒಲೆಯಲ್ಲಿ ನಿಧಾನಕ್ಕಾಗುತ್ತೆ ಅಡುಗೆ. ಅದಕ್ಕೆ ಈ ಕಡೆನೇ ಇಟ್ಕೊಂಡ್ಬಿಟ್ಟೆ. ಇದಾದಮೇಲೆ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಏನೆಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದು, ಸೊ ಅದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಬೇಕು. ನಾನು ಒಂಚೂರು ಈರುಳ್ಳಿ ಹಚ್ಚಿಟ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ. ಮುದ್ದೆ ಬೇಗ ಆಗ್ತಾಯಿದೆ. ಒಂಚೂರು ಸೋರೋಯ್ತು, ನೋಡ್ಬೋದು. ಈಗ ತಾನೇ ಸ್ವಲ್ಪ ಸ್ಟವ್ ಕ್ಲೀನ್ ಮಾಡಿದ್ದೆ, ಮತ್ತು ಸೋರೋಯ್ತು. ಇವಾಗ ಹಿಟ್ಟಾಕಿ ಕಲಿಸ್ಕೊಬೇಕು. ನಾನು ಬರೀ ರಾಗಿ ಹಿಟ್ಟು ಹಾಕಿ ಮುದ್ದೆ ಮಾಡ್ತಾಯಿಲ್ಲ, ಒಂಚೂರು ಅನ್ನ ಹಾಕಿ ಮುದ್ದೆ ಮಾಡ್ತಾಯಿರೋದು. ಮನೆಯಲ್ಲಿ ಎಲ್ಲರಿಗೂ ಮಾಡ್ತಾಯಿದ್ವಿ. ನನ್ನ ಹಸ್ಬೆಂಡ್ ಇಲ್ದಿರೋದ್ರಿಂದ ನನ್ನ ಹಸ್ಬೆಂಡಿಗೆ ಬಿಟ್ಟು ನನಗೂ, ಅಮ್ಮಗೂ, ಅಪ್ಪಗೂ, ಪಾಪಗೂ ಒಂಚೂರು ಮುದ್ದೆ ಎತ್ತಿಡ್ತೀನಿ. ಈಗ ನಾನು ಒಂಚೂರು ರಾಗಿದು ಬರುತ್ತಲ್ವಾ ನೀರು, ಅದನ್ನೊಂಚೂರು ಎತ್ತಿಟ್ಕೊಂಡೆ. ನಾನು ಇದು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರಾಗಿಗೆ ಮಜ್ಜಿಗೆ ಹಾಕಿ ರಾಗಿ ಜಾವನ ಏನೋ ಅಂತಾರಲ್ಲ, ರಾಗಿ ಜಾವ ಅಲ್ಲ, ಅದು ಏನೋ ಅಂತಾರೆ ಫ್ರೆಂಡ್ಸ್. ಅದೇನಂತಾರೆ ಅಂತ ಕಮೆಂಟ್ ಮಾಡಿ. ಅದು ರಾಗಿಗೆ
ಮಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ತಣ್ಣಗೆ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಅಂತ ಅದು ಮಾಡ್ಕೊಂಡು ಅಂದ್ಕೊಂಡೆ. ರಾಗಿ ಹಿಟ್ಟು ಕೆಳಗಡೆ ಇದೆ, ಸ್ಟವ್ ಕೆಳಗಡೆ ಇದೆ. ಅಕ್ಕಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಅಲ್ಲೇ ಇಡ್ತೀವಿ ನಾವು. ಡಬ್ಬ ಇದ್ದಾವೆ, ಸ್ಟೀಲ್ ಡಬ್ಬ, ಅದರಲ್ಲಿ ಇಟ್ಬಿಡ್ತೀವಿ. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮುದ್ದೆ ಮಾಡೋದು ಸಿಂಪಲ್ಲೇ, ನಮಗೆ ಚೆನ್ನಾಗಿ ಗೊತ್ತಾಗೋವರೆಗೂ ಹೇಗೆ ಮುದ್ದೆ ಮಾಡೋದು ಅಂತ ಚೆನ್ನಾಗಿ ಬರೋವರೆಗೂ ಆಮೇಲೆ ಸಿಂಪಲ್ ಅನಿಸ್ಬಿಡುತ್ತೆ. ಅಲ್ಲಿವರೆಗೂ ಅಯ್ಯೋ ಏನೋ ಅಂತ. ಮೊದಲೆಲ್ಲ ನನಗೆ ಮುದ್ದೆ ಮಾಡುವಾಗ ಗಂಟು ಬರ್ತಾಯಿತ್ತು, ತಿನ್ನೋಕ್ಕೆ ಇಷ್ಟ ಆಗ್ತಾಯಿರಲಿಲ್ಲ. ಏನಿದು ಮುದ್ದೆನೇ ಬೇಡ ಅಂತ ಮುದ್ದೆನೇ ಮಾಡ್ಕೊತಿದ್ದೆ ನಾನು. ಮುದ್ದೆ ಹೆಂಗಂದರೆ ಬಿಡೋವರೆಗೂ ಮದುವೆ ಆಗೋಲ್ಲ, ಮದುವೆ ಆಗೋವರೆಗೂ ಬಿಡೋಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ನಾನು ಮುದ್ದೆ ಕಳಿಯೋವರೆಗೂ ಮುದ್ದೆ ತಿಂತಾಯಿರಲಿಲ್ಲ. ಮುದ್ದೆ ತಿನ್ನಬೇಕು ಅಂತಂದರೆ ಅಲ್ಲಿ ಮುದ್ದೆ ಮಾಡೋಕ್ಕೆ ಕಲಿಬೇಕಾಗಿತ್ತು, ಹಂಗಾಗ್ತಾಯಿತ್ತು. ಸೊ ನಾನು ಮುದ್ದೆ ಮಾಡೋವರೆಗೂ ನಾನು ಮುದ್ದೆ ತಿನ್ನೋಕ್ಕಾಗ್ತಾಯಿಲ್ಲ, ನಾನು ಮುದ್ದೆ ತಿನ್ನೋವರೆಗೂ ಮುದ್ದೆ ಮಾಡೋಕ್ಕಾಗ್ತಾಯಿರಲಿಲ್ಲ, ಹಂಗಾಗ್ತಾಯಿತ್ತು. ಒಟ್ಟಿನಲ್ಲಿ ಹೆಂಗೋ ಮುದ್ದೆ ಮಾಡೋದು ಕಲ್ತಿದ್ದೀನಿ ನಾನು. ಸೊ ಚೆನ್ನಾಗಿರುತ್ತೆ ಈ ಟೊಮೊಟೊ ಚಟ್ನಿಗೆ ಮುದ್ದೆ ಕಾಂಬಿನೇಷನ್ನು. ನಾನು ತೊಗೊಂಡಿರೋ ಪಾತ್ರೆ ಚಿಕ್ಕದು, ಅದಕ್ಕೆ ಹಿಟ್ಟೆಲ್ಲ ಚೆಲ್ಲೋಯ್ತು ಹೊರಗಡೆ. ಅಯ್ಯೋ ಎಲ್ಲ ಕ್ಲೀನ್ ಮಾಡಿದ್ನಲ್ಲಪ್ಪ, ಇನ್ನೊಂದು ಸರಿ ಕ್ಲೀನ್ ಮಾಡಬೇಕಾ ಅಂತ ಅನ್ನಿಸ್ತು. ನನಗೆ ದಿನಕ್ಕೆ ಒಂದು ಸರಿ ಕ್ಲೀನಿಂಗ್ ಮಾಡಿದ್ರೆ ನನಗೆ ಸಾಕಪ್ಪ ಅನಿಸ್ಬಿಡುತ್ತೆ. 2-3 ಸರಿ ಕ್ಲೀನ್ ಮಾಡಬೇಕಂದ್ರೆ ಆಗೋಲ್ಲ ಫ್ರೆಂಡ್ಸ್. ಸೊ ಇವಾಗ ಮುದ್ದೆ ಎಲ್ಲ ತಿರ್ಕೊಂಡು ಅದನ್ನೊಂದು ಸ್ವಲ್ಪ ಬೇಯಕ್ಕಿಟ್ಟಿದ್ದೀನಿ. ಸೊ ಇನ್ನೂ ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ಅದೊಂಚೂರು ಆರಲಿ ಅಂತ ಬಿಟ್ಟಿದ್ದೆ. ಸೊ ಅದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಸೊ ಫ್ರೆಂಡ್ಸ್, ಹಾಗೆ ಏನು ಅನಿಸ್ಬಿಡುತ್ತೆ ನನಗೊಂದೊಂದು ಸರಿ ಅಂತಂದರೆ, ನಮ್ಮ ಅಪ್ಪ ಅಮ್ಮ ಅವಾಗವಾಗ ಜಗಳ ಆಡ್ತಾರೆ ಫ್ರೆಂಡ್ಸ್. ಅಂದರೆ ಗಂಡ ಹೆಂಡ್ತಿ ಅಂದರೆ ಮಾಮೂಲಿ ಅಲ್ವಾ. ಸೊ ಅವ್ರು ಜಗಳ ಆಡೋದು ನಿಲ್ಲಿಸಿ ಅವ್ರು ಖುಷಿಯಾಗಿದ್ದಾಗ ನಾವು ಶುರು ಮಾಡ್ಕೊತೀವಿ. ನಾವು ಗಂಡ ಹೆಂಡ್ತಿರು ಇಬ್ಬರು ಜಗಳ ಆಡೋಕ್ಕೆ ಶುರು ಮಾಡ್ಕೊತೀವಿ. ಆಮೇಲೆ ನಾವಿಬ್ಬರು ಚೆನ್ನಾಗಾದಾಗ ಅವರಿಬ್ಬರು ಜಗಳ ಮಾಡೋಕ್ಕೆ ಶುರು. ಏನೋ ಸಣ್ಣ ಪುಟ್ಟ ಆ ಟೈಮ್ ಅನ್ನೋದು ಇರುತ್ತಲ್ಲ ಫ್ರೆಂಡ್ಸ್, ಯಾವುದೋ ಒಂದು ಬ್ಯಾಡ್ ಟೈಮ್ ಏನೋ ಒಂದು ವಿಷಯ ಬರುತ್ತೆ, ಆಮೇಲೆ ಅದು ಎಲ್ಲಿಂದ ಹೋಗಿ ದೊಡ್ಡ ಜಗಳ ಆಗಿಬಿಡುತ್ತೆ. ಒಂದೊಂದು ಸರಿ ನನಗನ್ಸುತ್ತೆ, ನಮ್ಮ ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಆಗಿದ್ದಾರೆ, ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ ಅಂತ. ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ನಮ್ಮ ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಆಗಿರೋದು ಅರೇಂಜ್ ಮ್ಯಾರೇಜ್ ಆಗಿರೋದಾ ಅಂತ. ಸೊ ನಮ್ಮ ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಆಗಿರೋದು, ಇಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ. ಸೊ ಆ ಬಾಂಡಿಂಗ್ ಹೆಂಗಿದೆ ಅಂತಂದರೆ, ಇಷ್ಟು ಜಗಳ ಆಡ್ತಾರೆ, ಏನೇ ಕಷ್ಟ ಬರಲಿ ಏನೇ ಬರಲಿ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಸೊ ಅರೇಂಜ್ ಮ್ಯಾರೇಜಲ್ಲಿ ಇದು ಕಡಿಮೆ, ಏನೋ ನಾವೇ ಹೊಂದ್ಕೊಂಡು ಹೋಗ್ಬಿಡ್ಬೇಕು, ನೀನೇ ಗೆದ್ಕೋಗಪ್ಪ, ಸರಿ ಆಯಿತು ಅಂತ ನಾವೇ ಒಂದು ಹೆಜ್ಜೆ ಹಿಂದೆ ಬರಬೇಕು. ಬಟ್ ಲವ್ ಮ್ಯಾರೇಜಲ್ಲಿ ಹಂಗಲ್ಲ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಬ್ಬರ ಮಧ್ಯೆ. ಒಬ್ರನ್ನೊಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಈ ಟೈಮ್ ಅಷ್ಟೇ, ಆ ಟೈಮ್ಗಷ್ಟೇ ಈ ಥರ ಆಗ್ತಾ ಇರೋದು. ಅವಳೇನು ಅಂತ ಗೊತ್ತು, ಅವ್ರೇನಂತ ಗೊತ್ತು ಅನ್ನೋದೆಲ್ಲ ಇಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್ ಅನ್ನೋದಿರುತ್ತೆ. ಮೇಯ್ನ್ ಏನಂತಂದರೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿ ಮಾಡಿ ಮದುವೆ ಆಗಿರ್ತಾರಲ್ಲ, ಸೊ ಆ ಬಂಧನೇ ಬೇರೆ ಅಂತ ಅನಿಸುತ್ತೆ. ಇದು ಅರೇಂಜ್ ಮ್ಯಾರೇಜಲ್ಲಿ ಕಡಿಮೆ, ಒಂದು 3-4 ಇಯರ್ಸ್ ಆಗಬೇಕು, ಆಮೇಲೆ ಆ ಬಾಂಡಿಂಗ್ ಬರುತ್ತೆ. ಬಟ್ ಲವ್ ಮ್ಯಾರೇಜಲ್ಲಿ ಸ್ಟಾರ್ಟಿಂಗೇ ಒಂದು ಒಳ್ಳೆ ಬಾಂಡಿಂಗ್ ಬಂದುಬಿಡುತ್ತೆ. ಸೊ ಎಷ್ಟು ಜಗಳ ಆಡ್ತಾರೆ ನಮ್ಮ ಅಪ್ಪ ಅಮ್ಮ, ಇನ್ನು ಇವ್ರ ಹಿಂಗೆ ಜಗಳ ಆಡ್ಕೊಂಡಿರ್ತಾರೆ ಅಂದ್ಕೊಂಡು, ಯಾವಾಗ ಮತ್ತೆ ಒಂದಾಗಿರ್ತಾರೋ, ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೋ, ಇವ್ರು ಇಷ್ಟೊತ್ತು ಜಗಳ ಆಡಿದ್ರ ಅನಿಸುತ್ತೆ, ಹಂಗಿರ್ತಾರೆ ನಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ. ಸೊ ನಾನು ನೋಡಿ ಕಳೀತಾ ಇದ್ದೀನಿ. ಸುಮ್ಮನೆ ಏನು ಗೊತ್ತಾ, ಏನಾದರೂ ಜಗಳ ಆಯಿತು ಅಂದರೆ ಅದನ್ನೇ ಇಟ್ಕೊಂಡ್ಬಿಟ್ಟಿದ್ರೆ ಅದು ನಾವು ಮತ್ತೆ ಇಬ್ಬರು ಹೊಂದ್ಕೊಂಡು ಹೋಗೋಕ್ಕಾಗಲ್ಲ. ಹಾಗೆ ಇನ್ನೊಂದು ಏನು ಅಂತಂದರೆ, ಯಾರಿಗೋ ಒಬ್ಬರು ಕೋಪದಲ್ಲಿ ಏನೋ ಅಂತಿದ್ದಾರೆ ಅಂದರೆ ಇನ್ನೊಬ್ರು ಸೈಲೆಂಟಾಗಿ ಇದ್ಬಿಡಬೇಕು. ಇಲ್ಲ ಅವರು ಮಾತಾಡ್ತಾಯಿದ್ದಾರೆ, ನಾವು ಮಾತಾಡ್ತಾಯಿದ್ದೀವಿ ಅಂತಂದರೆ ಅಲ್ಲಿಗೆ ಜಗಳ ಇನ್ನೂ ಎಲ್ಲೆಲ್ಲಿಗೋ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ಗಂಡ ಕೋಪ ಮಾಡ್ಕೊಂಡಾಗ ಹೆಂಡತಿ ಸುಮ್ಮನೆ ಇರಬೇಕು. ಹೆಂಡತಿ ಏನೋ ಹೇಳ್ತಿದ್ದಾಳಂದರೆ ಗಂಡ ಸೈಲೆಂಟ್ ಆಗಿಬಿಡ್ಬೇಕು. ಇಬ್ಬರಲ್ಲೊಬ್ಬರು ಸೈಲೆಂಟ್ ಆದರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ. ಅಮ್ಮ ಅಂತೂ ವಿಡಿಯೋದಲ್ಲಿ ಬರೋದಿಲ್ಲ. ನಾನೇನಾದರೂ ಅಪ್ಪಿತಪ್ಪಿ ಅಮ್ಮನ ತೋರಿಸ್ಬಿಟ್ರೆ ಆವತ್ತೇ ಮುಗೀತು ನನ್ನ ಕತೆ. 3ನೇ ಮಹಾಯುದ್ಧ ಆಗಿಬಿಡುತ್ತೆ. ಇಷ್ಟನೇ ಆಗಲ್ಲ, ವಿಡಿಯೋ ಡಿಲೀಟ್ ಮಾಡು ಅಂತ ನನ್ನ ಪ್ರಾಣ ತಿಂದ್ಬಿಡ್ತಾರೆ ಆಮೇಲೆ ಅಷ್ಟೇ. ಆಮೇಲೆ ಮುದ್ದೆ ಚಟ್ನಿ ಸೂಪರಾಗಿ ಬಂದಿದೆ, ಸಖತ್ತಾಗಿದೆ. ನೋಡಿದ್ರಲ್ಲ ನೀವು ಹೆಂಗೆ ಬಂದಿದೆ ಮುದ್ದೆ ಚಟ್ನಿ ಅಂತ. ಸೊ ನೀವು ಈ ರೀತಿ ಮಾಡ್ಕೊಂಡು ನೋಡಿ. ಅದಾದಮೇಲೆ
ಸೊ ನಿಮ್ಗೇನು ಅನಿಸುತ್ತೆ, ಲವ್ ಮ್ಯಾರೇಜ್ ಬೆಟರ್ ಅನಿಸುತ್ತಾ ಅರೇಂಜ್ ಮ್ಯಾರೇಜ್ ಬೆಟರ್ ಅನಿಸುತ್ತಾ ನಂಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಇವಾಗ ನೋಡಿ, ಇವಾಗ ಮಾಡ್ಕೊತಾ ಇದ್ದೀನಿ. ಬೇಯಿಸಿಟ್ಕೊಂಡಿದ್ನಲ್ಲ ರಾಗಿ, ಸೊ ಅದಕ್ಕೆ ಮಜ್ಜಿಗೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಜ ಸಖತ್ತು ಒಳ್ಳೆ ಟೇಸ್ಟ್ ಇತ್ತು ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ. ಸೊ ನಾನು ಕುಡಿತೀನಿ, ನನ್ನ ಫೇಸಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಡ್ರಿಂಕು ಅಂತ. ಈ ಬೇಸಿಗೆ ಕಾಲದಲ್ಲಿ ಈ ಥರ ರಾಗಿದು ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಮಾಡಲ್ಲ, ನೀರಾಗೆ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಸೊ ನಾನು ಒಂದು ಸ್ವಲ್ಪನೇ, ಒಂದು ಲೋಟನೇ ಮಾಡಿಕೊಂಡೆ. ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಟೈಮು ಮತ್ತೆ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈ ರೀತಿ ರೆಡಿ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಒಂಥರ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ಹಿಂಗೆ ಅಲಂಕಾರ ಮಾಡಿದ್ದೀನಿ. ಆಮೇಲೆ ನೋಡಿ ಕುಡಿತಾ ಇದ್ದೀನಿ. ನಿಜ ಫ್ರೆಂಡ್ಸ್, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಕುಡಿದ್ಮೇಲೆ ಟೇಸ್ಟು ತುಂಬ ಚೆನ್ನಾಗಿದೆ. ವಿತ್ ಸೌತೆಕಾಯಿ ಅದು ಚೆನ್ನಾಗಿದೆ. ಊಟದ ಜೊತೆ ಸೌತೆಕಾಯಿ ಇದೆ. ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸೌತೆಕಾಯಿನ ತೊಗೊಂಡು ಬಂತೀನಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಿಮ್ಮ ಬಾಡಿಯಲ್ಲಿ ಡಿಹೈಡ್ರೇಟೇ ಆಗೋಲ್ಲ, ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ. ಸ್ಕಿನ್ಗೆ, ಡಯಟ್ ಮಾಡೋರಿಗೆ, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಚೆನ್ನಾಗಿ ಯಾವಾಗಲೂ ನಮ್ಗೆ ನೀರು ಕುಡಿಬೇಕು ಅನಿಸಲ್ವಲ್ಲ, ಚೆನ್ನಾಗಿ ನೀರು ಕುಡಿಬೇಕು, ಬಟ್ ನಮ್ಗೆ ಯಾವಾಗಲೂ ನೀರು ಕುಡಿಬೇಕು ಅನಿಸಲ್ವಲ್ಲ, ಆವಾಗ ಈ ಥರ ಮಜ್ಜಿಗೆ, ಈ ಥರ ಜ್ಯೂಸು ಏನಾದರೂ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳೆಲ್ಲ ಕುಡಿಯೋದಿಲ್ಲ ಫ್ರೆಂಡ್ಸ್, ಇಲ್ಲಾಂದರೆ ಅವಳಿಗೂ ಮಾಡಿಕೊಡ್ತಾಯಿದ್ದೆ. ಸೊ ಅವಳಿಗೆ ಸೌತೆಕಾಯಿ ತಿನ್ಸೋಣ ಅಂತಿದ್ದೀನಿ. ಕೃತಿಕ್ಷಾ ಏನು ಮಾಡ್ತಾಯಿದ್ದೆ ಸ್ಕೂಲಲ್ಲಿ? ಬೂವ ತಿಂತಾಯಿದ್ದ. ಆಮೇಲೆ ಏನು ಮಾಡ್ತಾಯಿದ್ದೆ? ಆಮೇಲೆ ಅದಾದ್ಮೇಲೆ ಏನು ಮಾಡಿದೆ? ಪತ್ತೊಂಡ ಹಾಲು ಬೇಕಾ? ಏನಮ್ಮ ಬೂವ ತಿನ್ನಲ್ಲ? ಯಾಕೆ ತಿನ್ನಲ್ಲ ಬೂವ? ಹಸು ಆಗ್ತಾಯಿಲ್ಲ ನಿಂಗೆ? ಮತ್ತೆ ಬೂವ ತಿನ್ಬೇಕು ತಾನೇ? ಹಾಂ, ಹಾಸ್ಟ್ಲಿಗ? ಹಾಸ್ಟ್ಲಲ್ಲಿ ಯಾರೂ ಇಲ್ಲಮ್ಮ, ಬಿಸಿಲು, ಮನೇಲಿರೋಣ ಆರಾಮಾಗಿ. ಆಚೆ ಬಿಸಿಲು ಬೇಡ ಚಿನ್ನಿ, ಬಿಸಿಲು ಆದ್ಮೇಲೆ ಹೋಗೋಣ. ಸರಿ ಇರು, ಆಮೇಲೆ ಹೋಗೋಣ. ನೀನು ಹಾಲು ಕುಡ್ಬಿಡು, ಹೋಗೋಣ. ಕುಡಿತೀಯಾ? ಅದಕ್ಕೆ ಐ ಲವ್ ಯು ಮಮ್ಮಿ ಅನ್ನು ಕರೆಕ್ಟಾಗಿ ಹೇಳು. ಐ ಲವ್ ಯು ಟು ಬುಜ್ಜ. ಕೊಡ್ತೀನಿ. ಹಾಗೆ ಕೃತಿಕ್ಷಾ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ ಸೌತೆಕಾಯಿ. ಸೊ ಅವಳಿಗೂ ಉಪ್ಪು ಚೆನ್ನಾಗಿ ಸವರ್ಬಿಟ್ಟು ಕೊಟ್ಟೆ. ಹಾಗೆ ಸೌತೆಕಾಯಿ ಕೊಟ್ಟರೆ ಸಪ್ಪೆ ಇರುತ್ತೆ, ತಿನ್ನೋಕೆ ಇಷ್ಟಪಡಲ್ಲ. ಒಂಚೂರು ಉಪ್ಪು ಸವರಿ ಕೊಟ್ಟರೆ ಅದು ಟೇಸ್ಟ್ ಇರುತ್ತಲ್ಲ, ರುಚಿಯಾಗಿ. ಸೊ ತಿಂತಾಳೆ. ಸೊ ನೋಡಿ, ಯಾವಾಗಲೂ ಏನೇ ತಿನ್ನಬೇಕಂದ್ರೂ ಮೊಬೈಲ್ ನೋಡಬೇಕು. ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್. ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ, ವಿಡಿಯೋ ಎಡಿಟ್ ಮಾಡಿ ನೈಟ್ ವಾಯ್ಸ್ ಓವರ್ ಕೊಟ್ಟು ನೈಟೇ ಅಪ್ಲೋಡ್ ಮಾಡಿಬಿಡ್ತೀನಿ. ಇಲ್ಲ ನೈಟೇ ಇಟ್ಕೊಬೇಕು, ಇಲ್ಲಾಂತಂದರೆ ಆಗೋದಿಲ್ಲ. ಈ ಟೈಮಲ್ಲೆಲ್ಲ ಅವಳ ಹತ್ರ ವಾಯ್ಸ್ ಓವರ್ ಎಲ್ಲ ಕೊಡೋಕ್ಕಾಗಲ್ಲ. ಮಗು ಮಲಗಿಸ್ಬಿಟ್ಟು ಆಮೇಲೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಹಾಗೆ ನೈಟೇ ಅಪ್ಲೋಡ್ ಮಾಡೋದು ಬೆಸ್ಟು. ಇನ್ನು ಮಾರ್ನಿಂಗ್ ಅಪ್ಲೋಡ್ ಮಾಡಿ ಅದು ಅಪ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ವೀಡಿಯೋನ ಪೋಸ್ಟ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ನೈಟ್ ಆರಾಮಾಗಿ ಅಪ್ಲೋಡ್ ಕೊಟ್ಬಿಟ್ಟು ಮಲ್ಕೊಂಬಿಡೋದು ಬೆಸ್ಟು. ಅದು ಇವಾಗ ಈ ನಡುವೆ ಆ ಥರ ಮಾಡ್ತಾಯಿದ್ದೀನಿ. ಮೊದಲಿಲ್ಲ ಆಗೆಲ್ಲ ಮಾಡ್ತಾಯಿರಲಿಲ್ಲ. ಯಾವಾಗ ವೀಡಿಯೋ ರೆಡಿ ಆಗ್ತಾ ಇರುತ್ತೋ ಆವಾಗ ಅಪ್ಲೋಡ್ ಕೊಟ್ಬಿಡ್ತಾಯಿದ್ದೆ. ಒಂದು ಟೈಮಿಂಗ್ಸ್ ಅಂತ ಇರಲಿಲ್ಲ. ಆಗೋದಿಲ್ಲ ಫ್ರೆಂಡ್ಸ್, ಒಂದು ಟೈಮಿಂಗ್ಸ್ ಅಂತ ತಗೊಳ್ಳೋಕ್ಕೆ ಆಗಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಸೊ ಬಟ್ ನೈಟ್ ಅಪ್ಲೋಡ್ ಮಾಡೋದ್ರಿಂದ ದಿನ ಮಾರ್ನಿಂಗ್ 10 ಗಂಟೆಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಏನು ಅಂತಂದರೆ ನನ್ನ ಪ್ರಾಬ್ಲಮ್ಮೇ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಏನು ಹೇಳ್ತೀನೋ ಅದು ಆಗೋದಿಲ್ಲ. ಇವತ್ತು ಹಿಂಗೆ ಹೇಳಿರ್ತೀನಿ ನಾಳೆ 10 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅಂತ, ನಾಳೆ 10 ಗಂಟೆಗೆ ಮಾಡಿರಲ್ಲ ನಾನು. ಸೊ ಯಾಕೆ ಹಿಂಗಾಗುತ್ತೆ ಗೊತ್ತಿಲ್ಲ, ನಾನು ಏನೂ ಹೇಳ್ಬಾರ್ದು, ಹಂಗೆ ಹಿಂಗೆ ಅಂದ್ಕೊಂಡು ಹಂಗೆ ಇದು ಮಾಡಿಬಿಡ್ಬೇಕು, ಅದೇ ಬೆಸ್ಟು. ಇಲ್ಲ ಅಂತಂದರೆ ನಾನು ಅಂದ್ಕೊಂಡಿದ್ದು ಯಾವ ಕೆಲಸನೂ ಆಗೋಲ್ಲ. ಬಟ್ ನಾವು ಆ ಥರ ನೆಗೆಟಿವ್ ಆಗಿ ಅಂದ್ಕೊಳ್ಳೋದೇ ಬೇಡ. ನಾನು ಅಂದರೆ ಮಾಡೋಕ್ಕಾಗಲ್ಲ, ನಾನು ಅಂದ್ಕೊಂಡಿದ್ದಾಗಲ್ಲ ಅಂತ ನೆಗೆಟಿವ್ ಬೇಡ, ಪಾಸಿಟಿವ್ ಆಗಿರೋಣ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲದರಲ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ನಾನಂತೂ. ಸುಮ್ಮನೆ ನೆಗೆಟಿವ್ ಆಗಿ ಯೋಚನೆ ಮಾಡಿದಷ್ಟು ತಲೆನೋವು ಬರುತ್ತೆ. ಅದೇ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಒಂದು ಕಾನ್ಫಿಡೆಂಟ್, ಏನೋ ಒಂದು ಖುಷಿ, ನೆಮ್ಮದಿ ಅನಿಸುತ್ತೆ. ಸೊ ಅದಕ್ಕೆ ಎಲ್ಲದರಲ್ಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತೀನಿ. ಈಗ ಪಾಪು ಆಚೆ ಇದ್ದಾಳೆ, ಅಲ್ಲಿ ಕಾರ್ ಹತ್ರ ಆಡ್ಕೊಂಡಿದ್ದಾಳೆ ಅವ್ರ ತಾತ ಜೊತೆ. ಇವಾಗ ಓದ್ಕೊಬೋದು, ಆದರೆ ಓದ್ಕೊತೀನಿ. ಯಾಕಂತಂದರೆ ಅವಳು ಮತ್ತೆ ಬಂದುಬಿಡ್ತಾಳೆ. ಅವಳು ಬಂದರೆ ನಾನು ಬರೀಬೇಕು ಅಂತಂದ್ಬಿಟ್ಟು ನಾನು ಓದೋ ಬುಕ್ಕೆಲ್ಲ ಎತ್ಕೊಂಡು ಬರೆಯೋದು ಗೀಚೋದು ಎಲ್ಲ ಮಾಡ್ತಾಳೆ. ಇವಾಗ ಅರಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ, ಪೇಜ್ಗಳೆಲ್ಲ. ಸೊ ಅದಕ್ಕೆ ಭಯ ಆಗುತ್ತೆ. ಅವಳಿದ್ರೆ ಅವಳ ಮುಂದೆ ಯಾವ ಬುಕ್ಸು ಪೆನ್ನು ಯಾವುದು ಕೊಡೋಲ್ಲ, ಪೆನ್ನೆಲ್ಲ ಬಿಸಾಕ್ತಾಳೆ ನನ್ನ ಮಗಳು.
ಕೃತಿಕ್ಷ ಒಂದಲ್ಲ ಎರಡಲ್ಲ ನಂಗೆ ಕೊಡೋ ಕೆಲಸ. ನೆನ್ನೆ ಅವಳು ಆಟ ಆಡ್ಕೊಂಡಿದ್ಲು. ಸರಿ ಬರೆಯೋಣ ನೋಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಬುಕ್ಕು ಪೆನ್ನೆ ಎತ್ಕೊಂಡೆ, ಎರಡೂ ಇತ್ತ ಬಿಸಾಕ್ಬಿಟ್ಲು. ಆಗಲ್ಲ ಅವಳ ಹತ್ರ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ಸೊ ಇವಾಗ ಒಂದು ಸ್ವಲ್ಪ ಓದ್ಕೋತೀನಿ. ಸೊ ಫ್ರೆಂಡ್ಸ್, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಒಂದೊಂದು ಲೈಕು ಕೂಡ ನನಗೆ ತುಂಬಾ ಇಂಪಾರ್ಟೆಂಟು. ಅದು ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ. ನೀವು ಶೇರ್ ಮಾಡೋದ್ರಿಂದ ನನ್ನ ವೀಡಿಯೋಸು ಎಲ್ಲರಿಗೂ ತಲುಪುತ್ತೆ. ಇದರಿಂದ ನಂಗೆ ತುಂಬಾ ಯೂಸ್ ಆಗುತ್ತೆ. ಈಗ ಸ್ಟಡೀಸ್ಗೆ ಮತ್ತು ಮುಂದಕ್ಕೆ ಡೆಲಿವರಿಗೆ ಎಲ್ಲದಕ್ಕೂ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದರೆ ತುಂಬಾ ಯೂಸ್ ಆಗುತ್ತೆ. ನಿಜವಾಗ್ಲೂ ನನಗೆ ತುಂಬಾ ಇಂಪಾರ್ಟೆಂಟು ಯೂಟ್ಯೂಬ್ ಪೇಮೆಂಟು. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಏನಿಲ್ಲ, ನೀವು ನೋಡಿದ್ರೆ ಸಾಕು, ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಸಾಕು ಅಂತ ಕೇಳ್ತಾ ಇದ್ದೀನಿ. ಸೊ ಈಗ ಓದ್ಕೊಳ್ಳೋ ಟೈಮು, ಸ್ಟಡಿ ಟೈಮು. ಸೊ ಕಾನ್ಸಂಟ್ರೇಷನ್ ಚೆನ್ನಾಗಿ ಬರಲಿ. ಹಾಗೆ ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಬರೆದಿದ್ದೀನಿ ನೋಡಿ. 45 ಟೈಮ್ಸ್ ಬರೆದಿದ್ದೀನಿ. ಹೊಸ ಬುಕ್ಕು ಇದಕ್ಕೆ ಅಂತಲೇ ತಂದಿದ್ದೀನಿ. ಆಲ್ರೆಡಿ ಒಂದು ಬುಕ್ಕಲ್ಲಿ ಬರೆದಿದ್ದೆ. ಸೊ ಇವಾಗ ಬರೆದಾದ್ಮೇಲೆ ಓದ್ಕೊಂಡೆ. ಸೊ ಆಮೇಲೆ ಇದ್ದಿದ್ದೆ ವಾಕಿಂಗ್ ಮಾಡಿಕೊಂಡು ರಾತ್ರಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲರೂ ಮಲಗಿಬಿಟ್ಟಿರೋದು ಅಷ್ಟೇ ಫ್ರೆಂಡ್ಸ್. ನೈಟ್ ನನಗೆ ನಿದ್ದೆ ಬರಲ್ಲ ಬಿಡಿ. ಮಗುನ ಮಲಗಿಸಿದ ಮೇಲೆ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಆಮೇಲೆ ತಮ್ಲೈನ್ ಕ್ರಿಯೇಟ್ ಮಾಡಿ ನಾನು ವೀಡಿಯೋ ಡೌನ್ಲೋಡ್ಗೆ ಹಾಕ್ಬಿಟ್ಟೆ ಮಲಗಬೇಕು, ಇಲ್ಲ ಅಂತಂದರೆ ಆಗೋದಿಲ್ಲ. ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಟೈಮು 11:30 ಆಗಿದೆ. ಮಗು ಮಲಗಿ ಆಮೇಲೆ ನಾನು ವೀಡಿಯೋ ಎಡಿಟ್ ಮಾಡಿ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ನೈಟ್ ಇಷ್ಟೊತ್ತವರೆಗೂ ಎದ್ದು ಮಾಡ್ತಾಯಿದ್ದೀನಿ. ತುಂಬಾ ಕಷ್ಟಪಡ್ತಾಯಿದ್ದೀನಿ. ಸೊ ದಯವಿಟ್ಟು ಗಮನಿಸಿ, ಸಪೋರ್ಟ್ ಮಾಡಿ, ದಯೆ ತೋರಿಸಿ ನನ್ನ ಮೇಲೂ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್